ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕೆಯಾರೆ ಸಂಚಿಕೆ 19ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುದಾಬಿಯಲ್ಲಿ ವಾಸಿಸುತ್ತಿರುವಂತಹ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರು ಶಾರ್ಜಾ ಇಸ್ಲಾಮಿಕ್ ಬ್ಯಾಂಕ್ SIBನ ಮಿಲಿಯನೇರ್ ಕ್ಯಾಂಪ್ನಲ್ಲಿ 2 ಮಿಲಿಯನ್ ದಿರ್ಹಂ ಅಂದರೆ ಸುಮಾರು 5.15 ಕೋಟಿ ರೂಪಾಯಿಗಳಷ್ಟು ಮೊತ್ತದ ಬಹುಮಾನವನ್ನು ಗೆದ್ದ ಕತೆ ಇದು. 34 ವರ್ಷದ ಶಾಜಿರ್ ವೆಂಗ ಕೇವಲ 2 ತಿಂಗಳ ಹಿಂದೆ ಬ್ಯಾಂಕಿನ ಡಿಜಿಟಲ್ ಆ್ಯಪ್ ಮೂಲಕ ಉಳಿತಾಯ ಖಾತೆಯನ್ನು ತೆರೀತಾರೆ. ಅದರ ನಂತರದಲ್ಲಿ ಬ್ಯಾಂಕ್ ಹಮ್ಮಿಕೊಂಡಂತಹ ಲಕ್ಕಿ ಡ್ರಾದಲ್ಲಿ ಇವರು ವಿಜೇತರಾಗಿ ಈ ಒಂದು ದೊಡ್ಡ ಮೊತ್ತದ ಹಣವನ್ನು ಪಡೆದಿರುವಂಥದ್ದು. ಇಲ್ಲಿ ಶಾಜಿರ್ ಜೊತೆಗೆ ಮೋಜಾಬುಟ್ಟಿ ಎಂಬ UAE ಪ್ರಜೆಯೊಬ್ಬರು ಐಷಾರಾಮಿಯಾದ BMW XM ಕಾರನ್ನು ಕೂಡ ಗೆದ್ದಿದ್ದಾರೆ. ಇದಲ್ಲದೆ ಸುಮಾರು 40 ಮಂದಿ ಇತರ ವಿಜೇತರು ಕೂಡ ನಗದು ಬಹುಮಾನಗಳನ್ನು ಪಡೆದಿದ್ದಾರೆ ಅಂತದೇ ವರದಿ. 2 ಮಿಲಿಯನ್ ದಿರ್ಹಂ ಬಹುಮಾನ ಏನಿದೆ ನನ್ನ ಜೀವನವನ್ನೇ ಬದಲಾಯಿಸಿದೆ. ಇದು ನನ್ನ ಭವಿಷ್ಯದಲ್ಲಿ ಹೂಡಿಕೆ ಮಾಡಲಿಕ್ಕೆ ಮತ್ತು ನನ್ನ ಕುಟುಂಬವನ್ನು ಭಾರತದಿಂದ ಇಲ್ಲಿಗೆ ಕರೆತಂದು ಅಂದರೆ ಅಬುದಾಬಿಗೆ ಕರೆತಂದು ನನ್ನೊಂದಿಗೆ ನೆಲೆಸಲು ಸಹಾಯ ಮಾಡುತ್ತದೆ ಅಂತ ಅವರು ತಮ್ಮ ಕನಸನ್ನು ಬಿಚ್ಚಿಟ್ಟಿದ್ದಾರೆ. ಎನಿವೆ, ಶಾರ್ಜಾ ಇಸ್ಲಾಮಿಕ್ ಬ್ಯಾಂಕ್ ತನ್ನ ಭರವಸೆಯನ್ನು ಉಳಿಸ್ಕೊಂಡಿದೆ. ಒಂದು ಕಾಲದಲ್ಲಿ ಕನಸಾಗಿದ್ದ ಸಂಗತಿ ಇಂದು ನನಸಾಗಿದೆ ಎಂದು ಅವರು ಹೇಳಿದ್ದಾರೆ. ಅದೇನೇ ಇರಲಿ, ಅಷ್ಟಕ್ಕೂ ಈ ಮಿಲಿಯನರ್ ಕ್ಯಾಂಪೇನ್ ಎಂದರೇನು ಅಂತ ಕೇಳಿದರೆ, ಶಾರ್ಜಾ ಇಸ್ಲಾಮಿಕ್ ಬ್ಯಾಂಕ್ 2025ರಲ್ಲಿ ಮಿಲಿಯನರ್ ಕ್ಯಾಂಪೇನ್ ಎಂಬ ಉಳಿತಾಯ ಆಧಾರಿತ ಬಹುಮಾನ ಯೋಜನೆಯನ್ನು ಆರಂಭಿಸುತ್ತೆ. ಈ ಯೋಜನೆಯ ಉದ್ದೇಶ ಗ್ರಾಹಕರಲ್ಲಿ ಉಳಿತಾಯದ ಅಭ್ಯಾಸವನ್ನು ಬೆಳೆಸುವಂಥದ್ದು. ಈ ಯೋಜನೆಯಡಿ ಪ್ರತಿ ವರ್ಷ 20 ಮಿಲಿಯನ್ ದಿರ್ಹಂಗಿಂತ ಹೆಚ್ಚು ಮೌಲ್ಯದ ಬಹುಮಾನಗಳನ್ನು ನೀಡಲಾಗ್ತದೆ. ಬ್ಯಾಂಕ್ನ ನಿಯಮಗಳ ಪ್ರಕಾರ ಉಳಿತಾಯ ಖಾತೆಯಲ್ಲಿ ಪ್ರತಿ 10,000 ದಿರ್ಹಂ ಠೇವಣಿ ಇಟ್ಟಾಗ ಒಂದು ಡ್ರಾ ಎಂಟ್ರಿ ದೊರೆಯುತ್ತದೆ. ಆ ಎಂಟ್ರಿಗಳ ಮೂಲಕ ಗ್ರಾಹಕರು ನಗದು ಬಹುಮಾನಗಳು ಮತ್ತು ಐಷಾರಾಮಿ ವಾಹನಗಳನ್ನು ಗೆಲ್ಲುವ ಅವಕಾಶವನ್ನು ಪಡೀತಾರೆ. ಮುಂದಿನ ಡ್ರಾದಲ್ಲಿ ತಲಾ 1 ಮಿಲಿಯನ್ ದಿರ್ಹಂ ಮೊತ್ತದ 2 ಭಾರಿ ಬಹುಮಾನಗಳು ಇರಲಿವೆ ಎಂದು ಬ್ಯಾಂಕ್ ಈಗಾಗಲೇ ಹೇಳಿದೆ. ಇವುಗಳಲ್ಲಿ ಒಂದು UAE ಪ್ರಜೆಗಳಿಗೆ ಮಾತ್ರ ಮೀಸಲಾಗಿದ್ದು, ಮತ್ತೊಂದು ಎಲ್ಲ ದೇಶಗಳ ನಾಗರಿಕರಿಗೆ ಮುಕ್ತವಾಗಿದೆ ಎನ್ನಲಾಗಿದೆ. ನಿಮಗೆ ನೆನಪಿರಬೇಕಾದ ಸಂಗತಿ ಅಂತಂದರೆ, ನಮ್ಮ ಭಾರತದಲ್ಲಿ ಇಂತಹ ದೊಡ್ಡ ಮೊತ್ತದ ಬಹುಮಾನವನ್ನು ಕೊಡುವಂತಹ ಯಾವ ಬ್ಯಾಂಕುಗಳು ಕೂಡ ಖಂಡಿತ ಇಲ್ಲ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಕೆಲವು ಬ್ಯಾಂಕ್ಗಳು ಮತ್ತು ಫಿನ್ಟೆಕ್ಗಳು ಉಳಿತಾಯ ಖಾತೆ ಬಳಕೆ, UPI ಅಥವಾ ಡೆಬಿಟ್ ಕಾರ್ಡ್ ವಹಿವಾಟಿಗೆ ಕ್ಯಾಶ್ ಬ್ಯಾಕ್ ಅಥವಾ ರಿವಾರ್ಡ್ ಪಾಯಿಂಟ್ಗಳನ್ನು ನೀಡ್ತಾ ಇದ್ದಾವೆ. ಹಾಗೆಯೇ ಲಕ್ಕಿ ಡ್ರಾ ಅಥವಾ ಪ್ರೋತ್ಸಾಹಕ ಯೋಜನೆಗಳನ್ನು ನೆನಪು ಮಾಡಿಕೊಳ್ಳೋದಾದರೆ, ಈ ಹಿಂದೆ ಭಾರತ ಸರ್ಕಾರ ಮತ್ತು NPCI ಒಟ್ಟಿಗೆ ಸೇರಿ ನಡೆಸಿದ್ದಂತಹ ಲಕ್ಕಿ ಗ್ರಾಹಕ್ ಯೋಜನೆಯ ಅಡಿಯಲ್ಲಿ UPI ಮತ್ತು ರೂಪೇ ಬಳಕೆದಾರರಿಗೆ ನಗದು ಬಹುಮಾನಗಳನ್ನು ನೀಡಲಾಗಿತ್ತು ಕೂಡ. ನಾನು ಯಾಕೆ ಭಾರತದಲ್ಲಿ ಇದಿಲ್ಲ ಅಂತ ಕೇಳಿದರೆ, ಇತ್ತೀಚೆಗೆ ಲಕ್ಕಿ ಡ್ರಾಗಳ ಹೆಸರಿನಲ್ಲಿ ಮೋಸ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮೋಸ ಹೋಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೀವು ಲಕ್ಕಿ ಡ್ರಾ ಗೆದ್ದಿದ್ದೀರಿ ಎಂದು ಕರೆ ಮಾಡಿ ಯಾರಾದರೂ ಹಣ ಕೇಳ್ತಾ ಇದ್ದಾರೆ, ಬ್ಯಾಂಕ್ ವಿವರಗಳನ್ನು ಕೇಳ್ತಾ ಇದ್ದಾರೆ ಎಂಥದ್ದೆಲ್ಲ ಆಗಿದ್ದರೆ ದಯವಿಟ್ಟು ನೀವು ನಿಮ್ಮ ಎಚ್ಚರದಲ್ಲಿ ಇರಲೇಬೇಕು. ಬಹುಸಾರಿ ಇದು ಮೋಸ ಮಾಡುವವರ ವಂಚನೆಯ ಜಾಲವೇ ಆಗಿರ್ತದೆ. ಇದೆಲ್ಲವೂ ನಿಮಗೆ ಗೊತ್ತಿರುವಂಥ ವಿಚಾರ. ಆದರೆ ಮತ್ತೊಮ್ಮೆ ನೆನಪಿಸುವುದು ನನ್ನ ಕರ್ತವ್ಯ ಅಂತ ಅಂದುಕೊಂಡು, ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ವಿವರಗಳನ್ನು ತುರ್ತು ಸಂದರ್ಭಗಳನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಅನ್ನೋದನ್ನು ಮತ್ತೊಮ್ಮೆ ನೆನಪಿಸ್ತಾ, ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.